ವೆಲ್ಕಮ್ ಟು ಸವಿರುಚಿ ಚಾನೆಲ್. ಇವತ್ತಿನ ರೆಸಿಪಿ ಸೋಯಾ ಚಂಕ್ಸ್ ಬಿರಿಯಾನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಪಲಾವ್ ಮಸಾಲ ಐಟಮ್ಸ್ ಮತ್ತು ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಜಾರಲ್ಲಿ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಸೋಯಾ ಚಂಕ್ಸ್ ಕಟ್ ಮಾಡ್ಕೊಂಡಿರೋದು, ಮತ್ತು 2 ಟೊಮೆಟೊ, 2 ಈರುಳ್ಳಿ ಮತ್ತು ಬಿರಿಯಾನಿ ಮಸಾಲ. ಸೊ ಜಾರಲ್ಲಿ ಇಟ್ಕೊಂಡಿದ್ದ ಐಟಮ್ಸ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಸೊ ಹಾಗೆ ಇಲ್ಲಿ ಕುಕ್ಕರ್ಗೆ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಳ್ಳೋಣ. ಸೊ ಈಗ ಎಣ್ಣೆ ಕಾಯ್ದಿದೆ, ಅದಕ್ಕೆ ಫಸ್ಟು ಪಲಾವ್ ಎಲೆ ಮತ್ತು ಎಲ್ಲ ಐಟಮ್ಸ್ನ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಸೋಯಾ ಚಂಕ್ಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಸೋಯಾ ಚಂಕ್ಸ್ನ ಕಟ್ ಮಾಡಿ ಹಾಕೋತಿದ್ದೀನಿ, ಯಾಕಂದರೆ ಅದು ತುಂಬ ದೊಡ್ಡದಿದ್ದರೆ ಬಾಯಿಗೆ ಸಿಕ್ಕಿದ್ರೆ ಸಪ್ಪೆ ಅನಿಸುತ್ತೆ ಮತ್ತು ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಸಣ್ಣದಾಗಿದ್ದರೆ ಅದು ರೈಸ್ ಜೊತೆನೇ ತಿನ್ನೋ ಥರ ಇರುತ್ತೆ. ಸೊ ಮಸಾಲ ಎಲ್ಲ ಹಿಡಿದಿರುತ್ತೆ ಚೆನ್ನಾಗಿ, ಸೊ ಸಪ್ಪೆ ಅನಿಸಲ್ಲ. ಸೊ ಯಾರಿಗೆಲ್ಲ ಇವಾಗ ಕಾರ್ತಿಕ ಮಾಸ, ಶ್ರಾವಣ ಮತ್ತು ಏನೇನೋ ಕಾರಣಗಳಿಂದ ನಾನ್ ವೆಜ್ ತಿನ್ನೋಕ್ಕಾಗಿರಲ್ಲ, ಬಟ್ ಅವ್ರಿಗೆ ತುಂಬ ಕ್ರೇವ್ ಆಗ್ತಿರುತ್ತೆ ನಾನ್ ವೆಜ್ ತಿನ್ನಬೇಕು ಅಂತ. ಸೊ ಆವಾಗ ಬಿರಿಯಾನಿ ತಿನ್ನೋಕ್ಕೆ ಕ್ರೇವ್ ಆದಾಗ ಈ ಒಂದು ಸೋಯಾ ಚಂಕ್ಸ್ ಬಿರಿಯಾನಿನ ಮಾಡ್ಕೊಂಡು ತಿನ್ಬೋದು. ಸೇಮ್ ಚಿಕನ್ ಮಟನ್ ಬಿರಿಯಾನಿ ಥರನೇ ಇರುತ್ತೆ ಟೇಸ್ಟು. ಸೊ ಈಗ ಸೋಯಾ ಚಂಕ್ಸ್ ಎಲ್ಲ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ತಿರೋದ್ರಿಂದ ಇಷ್ಟು ಹಾಕೋತಿದ್ದೀನಿ ರುಚಿನ. ಸೊ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅದ್ರ ಮೇಲೆ ನೀವು ಎಲ್ಲ ಇಂಗ್ರೀಡಿಯೆಂಟ್ಸು ತೊಗೋಬೇಕಾಗುತ್ತೆ. ಸೊ ಈಗ ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊಳ್ಳೋಣ. ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಮಟನ್ ಚಿಕನ್ ತಿನ್ನೋ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಬಿರಿಯಾನಿ ತಿನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಸಿಕ್ಕೇ ಸಿಗುತ್ತೆ 100%. ಸೊ ಈಗ ರುಬ್ಬಿದಂಥ ಹಸಿ ಮಸಾಲನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನು 2 ಗ್ಲಾಸ್ ಅಕ್ಕಿ ತೊಗೋತಾ ಇದ್ದೀನಿ. ಸೊ ಅದಕ್ಕೆ 3 ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. 4 ಗ್ಲಾಸ್ ನಾರ್ಮಲಾಗಿ ಹಾಕ್ತೀವಿ, ಬಟ್ ಇದಕ್ಕೆ ಹಾಕಬಾರ್ದು. ಯಾಕಂದರೆ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಅನ್ನ ತುಂಬ ಬೆಂದೋಗ್ಬಿಡುತ್ತೆ 4 ಗ್ಲಾಸ್ ಹಾಕ್ಕೊಂಡ್ರೆ. ಸೊ ಸ್ವಲ್ಪ ಕಡಿಮೆ ಹಾಕ್ಕೋತಾ ಇದ್ದೀನಿ. ಬಿರಿಯಾನಿಗೆಲ್ಲ ಅನ್ನ ಉದ್ದುದ್ರಾಗಿದ್ದರೆ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೆ ಇವಾಗ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಸೊ ಈಗ ಅಕ್ಕಿ ಹಾಕಾದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ಲೀಡ್ ಮುಚ್ಚೋಕ್ಕಿಂತ ಮುಂಚೆ 1 ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಸ್ಕ್ವೀಸ್ ಮಾಡಾದಮೇಲೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ 2 ವಿಸಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಸೊ ಈಗ 2 ವಿಸಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಸೋಯಾ ಚಂಕ್ಸು ಮಸಾಲ ಎಲ್ಲ ಮೇಲ್ಗಡೆ ಬಂದಿದೆ ಅಲ್ವಾ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಾಗಿದೆ, ಘಮ್ ಅಂತಿದೆ. ಸೋಯಾ ಚಂಕ್ಸ್ ಬಿರಿಯಾನಿ ಸವಿಯಲು ಸಿದ್ಧ.